ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಸನಾತನ ಧರ್ಮದ ಪ್ರತಿ ಪುರಾಣದಲ್ಲೂ ಒಂದು ಆಳವಾದ ಅರ್ಥವಿರುತ್ತೆ, ಬದುಕಿನ ಸಾರವಿದೆ. ಆದರೆ ಎಷ್ಟೋ ಮಂದಿ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ಬಿಟ್ಟಿದ್ದಾರೆ. ಕೆಲವೊಂದು ವಿಷಯಗಳು ಈ ಮಾಡರ್ನ್ ಜಗತ್ತಿಗೆ ಹಾಸ್ಯಾಸ್ಪದ ಅನ್ನಿಸಬಹುದು, ಆದರೆ ಅದರ ಹಿಂದಿರುವಂತಹ ಪುರಾಣ ಹಾಗೂ ಉದ್ದೇಶಗಳು ಸ್ವತಃ ವಿಜ್ಞಾನಿಗಳನ್ನೇ ದಂಗುಬಡಿಸಿಬಿಡುತ್ತೆ. ಅಂತಹದ್ದೇ ಒಂದು ಕಥೆ, ಪುರಿ ಜಗನ್ನಾಥನ ವಿಶೇಷ ಮಹಿಮೆಯನ್ನು ನಿಮ್ಮ ಮುಂದಿಡ್ತೀವಿ. ಸಾಧಾರಣ ನೀವೆಲ್ಲರೂ ಕೂಡ ಕೇಳಿರ್ತೀರ, ಪುರಿ ಜಗನ್ನಾಥನ ಯಾತ್ರೆಗೂ ಮುನ್ನ ಜಗನ್ನಾಥನ ಆರೋಗ್ಯವನ್ನು ವೈದ್ಯರ ತಂಡ ಪರೀಕ್ಷೆ ಮಾಡುತ್ತೆ. ಜಗನ್ನಾಥನ ಎದೆಗೆ ಸ್ಟೆಥೋಸ್ಕೋಪ್ ಹಿಡಿದು ಹೃದಯ ಬಡಿತವನ್ನು ಆಲಿಸ್ತಾರೆ. ಆದರೆ ಇದರ ಹಿಂದಿರುವ ಕಾರಣಗಳನ್ನು ಕೇಳಿದ್ದೀರಾ? ಯಾಕಾಗಿ ಜಗನ್ನಾಥ 15 ದಿನಗಳ ಕಾಲ ಕೋಣೆಯಲ್ಲೇ ಇರಲಿದ್ದಾನೆ? ವೈದ್ಯರು ಯಾಕೆ ಸ್ಟೆಥೋಸ್ಕೋಪ್ ಹಿಡಿದು ಆರೋಗ್ಯವನ್ನು ಪರಿಶೀಲನೆ ಮಾಡ್ತಾರೆ? ಇದೆಲ್ಲವನ್ನು ಕೂಡ ನೀವು ಕೇಳಲೇಬೇಕು. ಆ ಅದ್ಭುತ ಕಥೆಯನ್ನು ಈಗ ಎಳೆಯಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪ್ರತಿ ವರ್ಷ ಕೂಡ ಪುರಿ ಜಗನ್ನಾಥ ಮಂದಿರದ ದ್ವಾರವನ್ನು 15 ದಿನಗಳ ಕಾಲ ಬಂದ್ ಮಾಡಲಾಗುತ್ತೆ. ಈ 15 ದಿನಗಳ ಕಾಲ ಕೇವಲ ದೇವರ ಸೇವೆಯನ್ನಷ್ಟೇ ಮಾಡಲಾಗುತ್ತೆ. ದೇವರು ಬೇಗ ಹುಷಾರಾಗಲಿ ಅಂತ ಉಪಚಾರ ನೆರವೇರುತ್ತೆ. ಅವರಿಗೆ ಎಲ್ಲ ರೀತಿಯ ಉಪಚಾರಗಳನ್ನು ಇಲ್ಲಿ ಮಾಡಲಾಗುತ್ತೆ. ಇದು ಕಥೆಯಲ್ಲ, ಸತ್ಯ. ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನ ಬಿಸಿಲಿನ ಬೇಗೆ ಜಾಸ್ತಿ ಆಗಿರುತ್ತೆ. ಆ ದಿನ ದೇವರಿಗೆ 108 ಮಡಿಕೆ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತೆ. ಆ ದಿನದಿಂದ ಜಗನ್ನಾಥ, ಸುಭದ್ರ, ಬಲಭದ್ರ ಈ ಮೂವರು ಕೂಡ ಅನಾರೋಗ್ಯಕ್ಕೆ ಈಡಾಗಿಬಿಡ್ತಾರೆ ಮತ್ತು ಆಗ ಏಕಾಂತ ವಾಸಕ್ಕೆ ತೆರಳುತ್ತಾರೆ. ಈ ಏಕಾಂತವಾಸದ ಪ್ರಕ್ರಿಯೆಯನ್ನು ಪುರಿಯಲ್ಲಿ ಅನಾಸರ್ ಅಂತ ಕರೆಯಲಾಗುತ್ತೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯಿಂದ ಭಗವಾನ್ ಜಗನ್ನಾಥ 15 ದಿನಗಳ ಕಾಲ ರೋಗಿಯಾಗಿರ್ತಾನೆ. ಈ 15 ದಿನಗಳ ಕಾಲ ಪುರಿಯ ಜಗನ್ನಾಥನ ಮಂದಿರವನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ. ಅವರ ಅಡುಗೆ ಕೋಣೆ ಕೂಡ ಬಂದಾಗ್ಬಿಡುತ್ತೆ. 15 ದಿನಗಳ ಕಾಲ ಭಗವಾನ್ ಜಗನ್ನಾಥರಿಗೆ ಬೇರೆ ಬೇರೆ ಕಷಾಯಗಳನ್ನು ಅಲ್ಲಿ ಅರ್ಪಿಸಲಾಗುತ್ತೆ, ಆರೈಕೆ ಮಾಡಲಾಗುತ್ತೆ. 15 ದಿನ ಆದಮೇಲೆ ಜಗನ್ನಾಥ ಸಂಪೂರ್ಣವಾಗಿ ಹುಷಾರಾಗ್ತಾರೆ. ಆ ದಿನ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. ಇದರ ದರ್ಶನಕ್ಕಾಗಿ ಭಕ್ತ ಸಮೂಹ ಹರಿದು ಬರುತ್ತೆ. ಇಲ್ಲಿ ಜಗನ್ನಾಥ ದೇವರು ಪ್ರತಿ ವರ್ಷವೂ ಕೂಡ ಹುಷಾರು ತಪ್ಪಿರೋ ಕತೆ ಕೇಳಿ ಬರ್ತಾನೆ ಇರುತ್ತೆ. ಅಷ್ಟಕ್ಕೂ ಹೀಗೆ ಜಗನ್ನಾಥನ ಆರೋಗ್ಯ ತಪ್ಪೋದು ಯಾಕೆ? 15 ದಿನಗಳ ಕಾಲ ಪುರಿ ಜಗನ್ನಾಥನಿಗೆ ಏನಾಗಲಿದೆ? ಇದೆಲ್ಲ ಗೊತ್ತಾಗಬೇಕು ಅಂದರೆ ನಿಮಗೆ ಮೊದಲು ಜಗನ್ನಾಥನ ಭಕ್ತ ಮಾಧವನ ಪರಿಚಯ ಆಗಬೇಕು. ಒಡಿಶಾ ಪ್ರಾಂತ್ಯದ ಜಗನ್ನಾಥಪುರಿಯಲ್ಲಿ ಮಾಧವದಾಸ ಅನ್ನೋ ಜಗನ್ನಾಥನ ಭಕ್ತ ವಾಸಿಸ್ತಾ ಇದ್ರು. ಅವರಿಗೆ ಸಾಂಸಾರಿಕ ಜೀವನದಿಂದ ಅಥವಾ ಪ್ರಪಂಚದಿಂದ ಯಾವುದೇ ಅಪೇಕ್ಷೆ ಇರಲಿಲ್ಲ. ಒಬ್ಬರೇ ಕೂತ್ಕೊಂಡು ದೇವರ ಭಜನೆ ಮಾಡ್ತಾಯಿದ್ರು. ಪ್ರತಿದಿನ ಕೂಡ ಸ್ವಾಮಿ ಜಗನ್ನಾಥರ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿದ್ದರು. ಅವರನ್ನೇ ತನ್ನ ಸ್ನೇಹಿತ ಅಂದ್ಕೊಂಡಿದ್ರು. ಸ್ವಾಮಿ ಜಗನ್ನಾಥರ ಜೊತೆ ಆಟ ಆಡ್ತಿದ್ರು. ಜಗನ್ನಾಥ ಹಾಗೂ ಇವರ ಅನೇಕ ಲೀಲೆಗಳು ಕೂಡ ಇದ್ವು. ಹೀಗೆಯೇ ಭಕ್ತ ಮಾಧವದಾಸ ಜಗನ್ನಾಥರೊಂದಿಗೆ ಜೀವನ ಕಳೀತಾ ಇದ್ರು. ಒಂದಿನ ಮಾಧವದಾಸರಿಗೆ ವಾಂತಿ ಹಾಗೂ ಅತಿಸಾರ ಉಂಟಾಗುತ್ತೆ. ಮಾಧವದಾಸ ತುಂಬ ದುರ್ಬಲರಾಗ್ಬಿಡ್ತಾರೆ. ಅಲುಗಾಡೋದಕ್ಕೂ ಕೂಡ ಕಷ್ಟವಾಗಿಬಿಟ್ಟಿತ್ತು. ಆದರೂ ಕೂಡ ಯಾರ ಸಹಾಯವನ್ನು ತಗೊಳ್ಳದೆ ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಳ್ತಾ ಇದ್ರು. ಯಾರಾದರೂ ಸಹಾಯಕ್ಕೆ ಬಂದರೆ ನನ್ನ ರಕ್ಷಣೆಯನ್ನು ಸ್ವಾಮಿ ಜಗನ್ನಾಥ ಮಾಡ್ತಾರೆ ಅಂತ ಹೇಳ್ತಿದ್ರಂತೆ. ಇಂತಹ ಸ್ಥಿತಿಯಲ್ಲಿ ಅವರ ಕಾಯಿಲೆ ಇನ್ನೂ ಕೂಡ ಉಲ್ಬಣಿಸೋದಕ್ಕೆ ಶುರುವಾಗ್ತಾ ಬಂತು. ಆಗ ಸ್ವಯಂ ಜಗನ್ನಾಥ ದೇವರೇ ಭಕ್ತ ಮಾಧವರ ಸೇವಕರಾಗಿ ಅವರನ್ನು ನೋಡಿಕೊಳ್ಳೋದಕ್ಕೆ ಅಂತ ಬರ್ತಾರೆ. ತನ್ನ ಪ್ರಿಯ ಭಕ್ತರಿಗಾಗಿ ಪ್ರಭು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ಮಾಧವದಾಸರ ರೋಗ ಎಷ್ಟು ಜಾಸ್ತಿ ಆಗಿತ್ತು ಅಂದರೆ ಅವರ ಅರಿವಿಗೆ ಬಾರದೆ ಮಲಮೂತ್ರವನ್ನು ಕೂಡ ಮಾಡ್ತಾಯಿದ್ರು. ಇದರಿಂದ ಬಟ್ಟೆ ಮತ್ತು ದೇಹವು ಹಾಳಾಗ್ತಾ ಇತ್ತು. ಅವರ ಶರೀರದಿಂದ ದುರ್ಗಂಧ ಕೂಡ ಬರ್ತಾಯಿತ್ತು. ಆ ಬಟ್ಟೆಗಳನ್ನು ಭಗವಾನ್ ಜಗನ್ನಾಥರೇ ತಮ್ಮ ಕೈಯಾರೆ ಶುದ್ಧ ಮಾಡ್ತಾಯಿದ್ರು. ಮಾಧವದಾಸರ ಪೂರ್ತಿ ಶರೀರವನ್ನು ಕೂಡ ಸ್ವಚ್ಛಗೊಳಿಸ್ತಾ ಇದ್ರು. ಭಗವಾನ್ ಜಗನ್ನಾಥರು ಭಕ್ತ ಮಾಧವದಾಸರ ಸೇವೆಯನ್ನು ಎಷ್ಟು ಮಾಡಿದ್ರು ಅಂದರೆ ಅವರ ಕುಟುಂಬ ಇದ್ದಿದ್ರು ಕೂಡ ಅವರನ್ನು ಅಷ್ಟೊಂದು ನೋಡಿಕೊಳ್ತಾ ಇರಲಿಲ್ಲ. ಅಷ್ಟು ಸೇವೆ ಮಾಡ್ತಾರೆ.
ಮಾಧವದಾಸರಿಗೆ ಪ್ರಜ್ಞೆ ಬಂದಾಗ ಅವರಿಗೆ ನಿಜ ಗೊತ್ತಾಗುತ್ತೆ, ಇವರು ನನ್ನ ಪ್ರಭು ಜಗನ್ನಾಥರು ಅಂತ. ಆಗ ಮಾಧವದಾಸರು ಪ್ರಭು ಜಗನ್ನಾಥನಲ್ಲಿ ಕೇಳ್ಕೊಡ್ತಾರೆ, ಹೇ ಪ್ರಭು, ನೀವು 3 ಲೋಕದ ಒಡೆಯರು, ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ, ನೀವು ಬಯಸಿದರೆ ನನ್ನ ರೋಗವನ್ನೇ ಇಲ್ಲವಾಗಿಸ್ಬಿಡಬಹುದಿತ್ತಲ್ಲ ಅಂತ. ಹಾಗೇನಾದರೂ ಮಾಡಿದರೆ ಈ ಥರ ಸೇವೆ ಮಾಡುವಂತಹ ಅವಶ್ಯಕತೆ ನಿಮಗೂ ಕೂಡ ಇರ್ತಾ ಇರಲಿಲ್ವಲ್ಲ ಅಂತ. ಅದಕ್ಕೆ ಪ್ರಭು ಜಗನ್ನಾಥರು ಹೇಳ್ತಾರೆ, ಪ್ರಿಯ ಮಾಧವ, ನನ್ನಿಂದ ಭಕ್ತರ ಕಷ್ಟ ನೋಡೋದಕ್ಕೆ ಆಗೋದಿಲ್ಲ, ಆದ್ದರಿಂದಲೇ ನಾನು ನಿನ್ನ ಸೇವೆಯನ್ನು ಮಾಡಿದ್ದೇನೆ ಅಂತ. ಖಂಡಿತ ನೀನು ಹೇಳ್ದಾಗೆ ನಾನು ನಿನ್ನ ರೋಗವನ್ನು ಕೂಡಲೇ ಮಾಯ ಮಾಡ್ಬೋದಿತ್ತು, ಆದರೆ ಅವರವರ ಭಾಗ್ಯದಲ್ಲಿ ಏನಿರುತ್ತೋ ಅದನ್ನು ಅವರು ಅನುಭವಿಸಲೇಬೇಕು. ಈಗ ಅನುಭವಿಸಿಲ್ಲ ಅಂದರೂ ಕೂಡ ಮುಂದಿನ ಜನ್ಮದಲ್ಲಾದರೂ ಅನುಭವಿಸಲೇಬೇಕಾಗುತ್ತೆ. ಅದಕ್ಕಾಗಿಯೇ ನಾನು ನಿನ್ನ ಸೇವೆ ಮಾಡಿದೆ. ನೀನು ಹೇಳಿದೆ ನಾನು ಮನಸ್ಸು ಮಾಡಿದ್ರೆ ಕಾಯಿಲೆಯನ್ನೇ ಮಾಯ ಮಾಡಿಬಿಡಬಹುದು ಅಂತ. ನಿಜ, ಭಕ್ತರ ಮಾತನ್ನು ತೆಗೆದುಹಾಕೋ ಹಾಗಿಲ್ಲ. ಅದಕ್ಕಾಗಿ ಭಕ್ತ ಮಾಧವದಾಸ, ನಿನ್ನ ಭಾಗ್ಯದಲ್ಲಿ ಇನ್ನೂ 15 ದಿನ ಈ ಕಾಯಿಲೆ ಉಳಿದಿದೆ. ಈ 15 ದಿನಗಳ ಕಾಯಿಲೆಯನ್ನು ನನಗೆ ಕೊಡುವಂಥ ಪ್ರಭು ಜಗನ್ನಾಥ ಕೇಳ್ಕೊಳ್ತಾರೆ. ಈ ರೀತಿಯಾಗಿ 15 ದಿನಗಳ ಕಾಯಿಲೆಯನ್ನು ಮಾಧವದಾಸರಿಂದ ಪ್ರಭು ತೆಗೆದುಕೊಳ್ತಾರೆ. ಆದ್ದರಿಂದ ಈಗಲೂ ಸಹ ಭಗವಾನ್ ಜಗನ್ನಾಥರು 15 ದಿನಗಳ ಕಾಲ ರೋಗಿಯಾಗಿರ್ತಾರೆ. ಅಂದರೆ ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಅನುಭವಿಸಲೇಬೇಕು, ಹೀಗಲ್ಲ ಅಂದರೆ ಮುಂದೊಂದು ದಿನ ಆದರೂ ಕೂಡ. ಹೀಗೆ ಭಕ್ತರ ಪ್ರೇಮದ ಪ್ರತಿಯಾಗಿ ವರ್ಷದಲ್ಲಿ 1 ಬಾರಿ ಪುರಿಯ ಜಗನ್ನಾಥರಿಗೆ ಸ್ನಾನವನ್ನು ಮಾಡಿಸಲಾಗುತ್ತೆ. ಇದನ್ನು ಸ್ನಾನಯಾತ್ರೆ ಅಂತಲೂ ಕರೆಯಲಾಗುತ್ತೆ. ಸ್ನಾನಯಾತ್ರೆ ಆದಮೇಲೆ 15 ದಿನಗಳ ಕಾಲ ಸ್ವಾಮಿ ಜಗನ್ನಾಥರು ಈಗಲೂ ಕಾಯಿಲೆಗೆ ಬೀಳ್ತಾರೆ. ಯಾವತ್ತೂ ಬಂದಾಗದಂತಹ ದೇವಸ್ಥಾನದ ದ್ವಾರ ಮತ್ತು ಅಡುಗೆ ಕೋಣೆ ಆ 15 ದಿನಗಳ ಕಾಲ ಬಂದಾಗಲಿದೆ. ಆ ಸಮಯದಲ್ಲಿ ದೇವರಿಗೆ ಕಷಾಯ ಹಾಗೂ ಗಿಡಮೂಲಿಕೆಯ ಔಷಧಿಗಳನ್ನು ಕೂಡ ನೀಡಲಾಗುತ್ತೆ. ಜಗನ್ನಾಥ ಧಾಮ ಮಂದಿರಕ್ಕೆ ಪ್ರತಿದಿನ ವೈದ್ಯರು ಕೂಡ ಬಂದು ಹೋಗ್ತಾರೆ. ಕಷಾಯ ಅಷ್ಟೇ ಅಲ್ಲ, ಹಣ್ಣಿನ ರಸವನ್ನು ಕೂಡ ಕೊಡಲಾಗುತ್ತೆ. ಪ್ರತಿದಿನವೂ ಕೂಡ ಹಣೆಗೆ ತಂಡಿ ಬಟ್ಟೆಯನ್ನು ಹಾಕಲಾಗುತ್ತೆ. ರಾತ್ರಿ ಮಲಗುವ ಮುನ್ನ ಜಗನ್ನಾಥನಿಗೆ ಸಿಹಿಯಾದ ಹಾಲನ್ನು ಕೂಡ ಅರ್ಪಿಸ್ತಾರೆ. ಭಗವಾನ್ ಜಗನ್ನಾಥರು ಬೇಗ ಗುಣಮುಖರಾಗಲಿ ಅಂತ ಸೇವೆಯನ್ನು ಮಾಡ್ತಾರೆ. ಯಾವಾಗ ಅವರು ಪೂರ್ತಿಯಾಗಿ ಹುಷಾರಾಗ್ತಾರೋ ಆ ದಿನ ಜಗನ್ನಾಥರ ಯಾತ್ರೆ ರೆಡಿಯಾಗುತ್ತೆ. ಅಲ್ಲಿ ಜಗನ್ನಾಥರ ದರ್ಶನಕ್ಕೆ ಅಸಂಖ್ಯಾತ ಭಕ್ತರ ಗಣವೇ ಸೇರುತ್ತೆ. ಅದೇ ಪುರಿಯ ಜಗನ್ನಾಥ ರಥಯಾತ್ರೆ. ಇದು ಅತ್ಯಂತ ದೊಡ್ಡ ಹಾಗೂ ಪುರಾತನ ಉತ್ಸವ ಕೂಡ ಹೌದು. ಇದು ಪ್ರತಿ ವರ್ಷ ಆಷಾಢ ಮಾಸ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬರುತ್ತೆ. ಇನ್ನೊಂದು ವಿಶೇಷ ಏನಂದರೆ ಪ್ರತಿ ರಥಯಾತ್ರೆಗೂ ಕೂಡ ಇಲ್ಲಿ ಹೊಸ ರಥವನ್ನು ತಯಾರು ಮಾಡಲಾಗುತ್ತೆ. ಪುರಿ ಜಗನ್ನಾಥರ ರಥಯಾತ್ರೆ ಅನ್ನೋದು ಕೇವಲ ಧಾರ್ಮಿಕ ರಥಯಾತ್ರೆ ಅಲ್ಲ, ಇದು ಭಾರತೀಯ ಸಂಸ್ಕೃತಿ, ಏಕತೆ ಮತ್ತು ಪರಂಪರೆ ಕೂಡ ಹೌದು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.